ನಾವಿವತ್ತು ಓಯಸ್ಟರ್ದೊಂದು ಫ್ರೈ ಮಾಡೋಕ್ಕೆ ನೋಡೋಣ. ಇದನ್ನ ಮಲಯಾಳದಲ್ಲಿ ಕಲ್ಮಕಾಯಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸಿಂಪಿ ಅಂತ ಹೇಳ್ತಾರೆ. ಇದ್ರದ್ದು ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ. ಇದಕ್ಕೆ ಏನೇನು ಮಸಾಲೆಗಳು ಬೇಕಂತ ನೋಡ್ಕೊಳ್ಳೋಣ. ನಾವು ಇದ್ರದ್ದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಇದು 1 kg ಅಷ್ಟು ಓಯಸ್ಟರಲ್ಲಿ ಅರ್ಧ kg ಅಷ್ಟು ಫ್ರೈ ಸಿಗುತ್ತೆ. ಇದು ಹೊರಭಾಗ ಹೀಗೆ ಇರುತ್ತೆ. ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಮಸಾಲೆಗೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀವಿ. ಒಂದರಿಂದ 1.5 ಸ್ಪೂನ್ ಅಷ್ಟು ಮೆಣಸು ಹುಡಿ ಹಾಕ್ಕೊಳ್ತಾ ಇದ್ದೀವಿ. ಮೆಣಸುಡಿ ಸಾಲದೆ ಆಗಿದ್ದರಿಂದ ಸ್ವಲ್ಪ ಕೂಡ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀವಿ. 1 ಸ್ಪೂನ್ ಹಾಕಿ ನೀಟಾಗಿ ಒಂದ್ಸಲ ಕಲಿಸ್ಕೊಬೇಕು. ಮಸಾಲೆಲ್ಲ ಹಾಕಿದ್ಮೇಲೆ ಒಂದು 20 ನಿಮಿಷ ತನಕ ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಳೋಣ. ಓಯಸ್ಟರ್ ಫ್ರೈ ಮಾಡೋದಕ್ಕೆ ನಾವೀಗ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಕಾದ ಎಣ್ಣೆಗೆ ಓಯಸ್ಟರ್ ಅಥವಾ ಕಲ್ಮಕಾಯಿನ ನೀಟಾಗಿ ಎಲ್ಲ ಕಡೆ ಹಾಕ್ಕೊಳ್ತಾ ಇದ್ದೀವಿ. ಹಾಕಿದ ನಂತರ ಇದನ್ನ ಒಂದ್ಸಲ ಬೇಯಲಿಗೆ ಇಟ್ಕೊಳ್ಳೋಣ ಸ್ವಲ್ಪ ಹೊತ್ತು. ಒಂದು ಕಡೆ ಬೆಂದಿದೆ, ಇದನ್ನ ಇನ್ನೊಂದು ಕಡೆ ತಿರುವಾಕೊಳ್ತಾ ಇದ್ದೀವಿ. ಕಲ್ಮಕಾಯಿ ಫ್ರೈ ಆಗಿದೆ ಇವಾಗ. ಇವಾಗ ತಯಾರಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ಕಲ್ಮಕಾಯಿ ಇವಾಗ ತಯಾರಾಗಿದೆ. ನಾವು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.